ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಅಧ್ಯಕ್ಷರಾದ ವೈ ಶ್ರೀರಾಮುಲು ರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದಲ್ಲಿರುವ ಅಂಬೇಡ್ಕರ್ ಅವರ 8 ಅಡಿಗಳ ಕಂಚಿನ ಪ್ರತಿಮೆಗೆ ವಿವಿಧ ಫಲ ಪುಷ್ಪಗಳಿಂದ ಸಿಂಗರಿಸಲಾಯಿತು. ಹಾಗೂ ಅಂಬೇಡ್ಕರ್ ಜಯಂತಿ ಪ್ರಯುಕ್ತವಾಗಿ ಸುಮಾರು 2,000ಕ್ಕೂ ಅಧಿಕ ಮಂದಿಗೆ ಅನ್ನದಾನ, ಸಿಹಿ ವಿತರಣೆ ಹಾಗೂ ಅರವಂಟಿಕೆ ಸೇವೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಸ್.ವೈ. ಶಾಂಬಯ್ಯ, ಎಸ್.ಎಂ. ಶ್ರೀನಿವಾಸ್, ಎಂ. ಮೂರ್ತಿಕುಮಾರ್, ಕೂಗೂರು ಬಸಣ್ಣ, ಡಾಕ್ಟರ್ ಮಂಜುನಾಥ್ ಸರ್ಜಾ, ಎ. ಸತೀಶ್ ಕುಮಾರ್, ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ರಾಮಕೃಷ್ಣಪ್ಪ, ಮುನಿಕೆಂಪಣ್ಣ, ರಾಮಕೃಷ್ಣ, ಗಟ್ಟಹಳ್ಳಿ ಸೀನಪ್ಪ, ಜಿ. ಮುನಿಯಪ್ಪ, ಕಲಾವತಿ ಮೂರ್ತಿಕುಮಾರ್, ಜಗದೀಶ್, ಲಲಿತಮ್ಮ, ರಮೇಶ್ ಕುಮಾರ್, ವೆಂಕಟೇಶ್, ಸಿ.ಕೆ. ರಾಮು, ಪಾರ್ಥಸಾರಥಿ, ಗಣೇಶ್, ಕಿಟಕಿ ಶ್ರೀನಿವಾಸ್, ಲಲಿತಮ್ಮ, ಗಾಯತ್ರಿ, ರೇಣುಕಮ್ಮ, ಶ್ವೇತಕುಮಾರಿ ಹಾಗೂ ಮತ್ತಿತರರು ಹಾಜರಿದ್ದರು. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು. ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ನೀರಿನಲ್ಲಿ ಕರಗುವ ಮಣ್ಣಿಂತೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ. ನೀರಿನಲ್ಲಿ ಕರಗುವ ಮಣ್ಣಿಂತೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ. ಇತಿಹಾಸವನು ಮರೆತು ಕೂರದೆ, ಇತಿಹಾಸವನು ಮರೆತು ಕೂರದೆ, ಇತಿಹಾಸ ಸೃಷ್ಟಿಸಿದೆ, ಇತಿಹಾಸವೇ ನೀನಾದೆ, ಇತಿಹಾಸವೇ ನೀನಾದೆ. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಇಲೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ, ನಮ್ಮ ಎದೆಯ ಪುಟ್ಟಗೂಡಲಿ. ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದಲ್ಲಿ
ಈ 6 ಎಕರೆ ಪ್ರದೇಶದಲ್ಲಿ ನೆಲೆಸಿರುವ ಅಜರಾಮರವಾಗಿ ನೆಲೆಸಿರತಕ್ಕಂಥ ಬಾಬಾ ಸಾಹೇಬರ 133ನೇ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ನಮ್ಮ ಟ್ರಸ್ಟ್ನಿಂದ ಇವತ್ತು ಆಚರಣೆಯನ್ನು ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪುಷ್ಪ ಮಾಲಾರ್ಪಣೆ ಮಾಡಿ ಪುಷ್ಪ ನಮನಗಳನ್ನು ಮಾಡಿ ಬಹುತೇಕ ನಮ್ಮ ಮಾಜಿ ಅಧ್ಯಕ್ಷರುಗಳು, ಚುನಾಯಿತ ಪ್ರತಿನಿಧಿಗಳು, ನಮ್ಮ ಮಹಿಳಾ ಪ್ರತಿನಿಧಿಗಳು, ಅನೇಕ ಹೋರಾಟಗಾರರು ಎಲ್ಲ ಇಲ್ಲಿ ಸಹೋದರ ಸಹೋದರಿಯರುಗಳು, ಮಹಿಳಾ ಹೋರಾಟಗಾರರು, ಯುವ ನಾಯಕರುಗಳು, ಮಹಿಳೆಯರು ಎಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮನ ಆಮೇಲೆ ಅನೇಕ ಜನ ಟೀಚರ್ಸ್ ಬಂದಿದ್ದಾರೆ, ಹೆಡ್ ಮಾಸ್ಟ್ರು, ಸರ್ಕಾರಿ ರಿಟೈರ್ಡ್ ಹೆಡ್ ಮಾಸ್ಟರ್ಗಳು ಬಂದಿದ್ದರು. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಟ್ಟು ಈ ಏನು ಇವತ್ತು ಮಾನವತ್ವವಾದಿ ಭಾರತ ರತ್ನ B.R. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇದು ಚುನಾವಣೆ ಸಮಿತಿ ಜಾರಿ ಇರೋದ್ರಿಂದ ನಾವು ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡಲಿಲ್ಲ, ಸರಳವಾಗಿ ಆಚರಣೆಯನ್ನು ಮಾಡಿ ಈ ಒಂದು ಸರಳ ಸಮಾರಂಭಕ್ಕೆ ಭಾಳ ಸಹಾಯಗಳನ್ನು ಮಾಡಿದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ಖರ್ಚು ಮಾಡಿಸದೆ ಅನೇಕ ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಭಕ್ತರು ಅಂಬೇಡ್ಕರ್ ಅನುಯಾಯಿಗಳೇ ಇಲ್ಲೆಲ್ಲ ತಿಂಡಿ ವ್ಯವಸ್ಥೆ, ಆಮೇಲೆ ಇಲ್ಲಿ ಮಜ್ಜಿಗೆ ಪಾನಕ ಆಗ್ಬೋದು, ಲಾಡುಗಳು ಇರ್ಬೋದು, ಎಲ್ಲ ಅವರವರೇ ವಾಲಂಟ್ರಿಯಾಗಿ ಸ್ವಯಂ ಪ್ರೇರಿತರಾಗಿ ಯಾವ ಚುನಾವಣೆಗೂ ಯಾವ ಇಲ್ಲಿ ಚುನಾವಣೆ ಜನಪ್ರತಿನಿಧಿಗಳ ಪರವಾಗಿ ಇಲ್ಲದೆ ನಾವು ಬಾಬಾ ಸಾಹೇಬರಿಗೆ ಸಾಮೂಹಿಕವಾದಂಥ ಇದು ಆಚರಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀರಿ. ಈ ಸಂದರ್ಭದಲ್ಲಿ ಯಾವ ನಾವು ಭರವಸೆಗಳನ್ನು ಕೊಡಬಾರ್ದು, ಸುಳ್ಳು ಪಳ್ಳುಗಳನ್ನು ಮಾತಾಡಬಾರ್ದು. ಪಂಚಾಯಿತಿಯಲ್ಲಿ ಕೂಡ ಬೆಳಗ್ಗೆ ಮಾಡಿ ಇಲ್ಲಿ ಸಾಯಂಕಾಲ ಪಲ್ಲಕ್ಕಿ ಉತ್ಸವವನ್ನು ಕೂಡ ಈ ಕಾರ್ಯಕ್ರಮದಲ್ಲಿದೆ. ನಾವು ಫಂಡ್ಸು ಕೂಡ ಸಫಿಷಿಯೆಂಟಾಗಿದೆ. ಆ ಮಹಾನ್ ಬಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಮುಂದೆ ನಾವು ಮಾಡೋದಕ್ಕೆ, ಮಕ್ಕಳಿಗೆ ಅವ್ರಿಗೆ ವಿದ್ಯಾಭ್ಯಾಸ ಆಗ್ಬೋದು. ನಾವು ಈಗಾಗಲೇ ಮೆಡಿಕಲ್ ಸ್ಟೂಡೆಂಟ್ಗೆ ಒಬ್ಬರಿಗೆ ಸಹಾಯಾರ್ಥವನ್ನು ಮಾಡಿದ್ದೀರಿ. ಅನೇಕ ಜನ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಎಲ್ಲ ಬ್ಯಾಗ್ಗಳನ್ನು ನಾವು ಎಲ್ಲ ಕೊಟ್ಟಿದ್ದೀರಿ. ಇನ್ನೂ ಅನೇಕ ಮಕ್ಕಳನ್ನು ನಾವು ದತ್ತಿಗೆ ತೆಗೆದುಕೊಂಡು ನಮ್ಮ ಅಭಿವೃದ್ಧಿ ಟ್ರಸ್ಟಿಂದ ಇನ್ನೂ ಅನೇಕ ಅಭಿವೃದ್ಧಿ ನೋಡಿ, ಬೆಂಚ್ ಕಲ್ಲುಗಳಾಗ್ಬೋದು, ಫೀಲ್ಡ್ ಡೆವಲಪ್ಮೆಂಟು ಎಲ್ಲ ಅನೇಕ ಕೆಲಸಗಳನ್ನು ನಾವು ಮಾಡ್ತಾನೆ ಇದ್ದೀರಿ. ಈ ಥರ ಇದು ಇನ್ನೂ ಈ ಸಾಲೋದ್ಧಾರಕವಾಗಿ ಬಾಬಾ ಸಾಹೇಬರ ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ಇನ್ನೂ ಅಭಿವೃದ್ಧಿಪಡಿಸಿ ಬಡವ ಜನರಿಗೆ ಸಹಾಯಹಸ್ತವನ್ನು ಕೊಡ್ತೀರಂತ ಈ ಸಂದರ್ಭದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಬಾಬಾ ಸಾಹೇಬರಿಗೆ 101 ನಮನವನ್ನು ಅರ್ಪಿಸಿ ಅವರ ಹೆಸರಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಡ್ಕೊಳ್ತೀರಂತ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಏನು ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ದೇಶದಾದ್ಯಂತ ಎಲ್ಲ ಜಾಗಗಳಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಏನೇ ಒಂದು ಇವತ್ತು ಈ ಸಂವಿಧಾನದಲ್ಲಿ ಸರ್ವಧರ್ಮ ಸಮಾನತೆ, ಎಲ್ರಿಗೂ ಸಮಪಾಲು, ಎಲ್ಲರಿಗೂ ಒಂದೇ ಕಾನೂನು ತಂದಂಥ ಒಂದು ಮಹಾನ್ ವ್ಯಕ್ತಿ ಯಾರನ್ನ ಇದ್ದಾರೆ ಅಂದರೆ ಅದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಇವತ್ತು ನಮ್ಮ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಮೂಲ ಕಾರಣಕರ್ತರಾದಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಬಹಳ ಅದ್ಧೂರಿಯಿಂದ ಇವತ್ತು ಸರ್ಜಾಪುರ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅದೇ ರೀತಿ ನಮ್ಮ ಉಪಾಧ್ಯಾಯರುಗಳು, ನಿವೃತ್ತ ಉಪಾಧ್ಯಾಯರುಗಳು ಎಲ್ಲರೂ ಬಂದು ಪಾಲ್ಗೊಂಡಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಏನು ಈಗಾಗಲೇ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹೇಳಿದಂಥ ಮಾತುಗಳು, ಈಗ ಮುಂದಿನ ದಿನ ಈ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಅನೇಕ ಕೆಲಸಗಳನ್ನು ಮಾಡಬೇಕು. ಬಡಬಗ್ಗರಿಗೆ, ದೀನದಲಿತರಿಗಾಗಿ ಒಂದು ಟ್ರಸ್ಟನ್ನು ಮಾಡಿರ್ತಕ್ಕಂಥ ಒಂದು ಎಜುಕೇಷನ್ ಟ್ರಸ್ಟ್ ಮಾಡಿ ಆ ಎಜುಕೇಷನ್ ಟ್ರಸ್ಟಿಂದ ಎಲ್ಲ ಮಕ್ಕಳಿಗೂ ಒಂದು ಮೇಲ್ದರ್ಜೆ ವ್ಯಾಸಂಗಕ್ಕಾಗಿ ಒಂದು ನಮ್ಮ ಈ ಟ್ರಸ್ಟ್ ವತಿಯಿಂದ ಒಳ್ಳೆಯದಾಗಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಮನವಿ ಮಾಡಿಕೊಂಡು, ಅದೇ ರೀತಿ ಏನಿವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಈ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಮಾಡಿ ಬಹಳ ವಿಶೇಷವಾಗಿ ಇವತ್ತು ಏನು ಕೋಡ್ ಆಫ್ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಸುಮಾರು 100 ಸಂಖ್ಯೆಯಲ್ಲಿ ಸೇರಿ ಇವತ್ತು ಒಂದು ಜಾತ್ರೆಯ ಒಂದು ಹಬ್ಬದ ಸಡಗರ ಇಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನ ಈ ಡಾಕ್ಟರ್ B.R. ಅಂಬೇಡ್ಕರ್ ಒಂದು ಜನ್ಮ ದಿನಾಚರಣೆ ಒಂದು ಹಬ್ಬದ ರೀತಿಯಲ್ಲಿ ಸಡಗರ ಮಾಡಿ ಅನೇಕ ಬಡ ಮಕ್ಕಳಿಗೆ, ಬಡ ಜನರಿಗೆ ಈ ಸರ್ಜಾಪುರ
ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಒಂದು ಒಳ್ಳೆ ಕೆಲಸಗಳನ್ನು ಮಾಡೋದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು ಕೊಡ್ತಾ ಜೈ ಭೀಮ್. ಅಂಬೇಡ್ಕರ್ ಅವರ 133ನೇ ಜನ್ಮೋತ್ಸವ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಇದ್ದಾರೆ. ಕನಸುಗಳು ಇನ್ನೂ ನೆರವೇರಿಲ್ಲ. ಯಾವಾಗ ಈ ದೇಶ ಉದ್ಧಾರ ಆಗ್ತದಂದರೆ ಅವ್ರು ಹೇಳಿರೋಂಥ ಮನೆಯಲ್ಲಿ ವಿದ್ಯಾವಂತರಾಗಬೇಕು ಅಂತ ಹೇಳಿರೋಂಥ ಮಾತು ಎಲ್ಲ ಮನೆಗಳಲ್ಲಿ ವಿದ್ಯಾವಂತರಾದಾಗ ಅವ್ರ ಕನಸು ಈಡೇರಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಎಷ್ಟೋ ನೋವುಗಳು ನುಂಗಿ ಒಂದು ಮಾದರಿಯಾಗಿದ್ದಾರೆ. ವಿಶ್ವಮಾನವರು ಅಂದರೆ ತಪ್ಪಾಗಲಾರದು, ವಿಶ್ವಮಾನವರೇ ಈ ದೇಶಕ್ಕೋಸ್ಕರ ಕೊಟ್ಟಿರೋಂಥ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವ್ರಿಗೆ ಕೋಟಿ ನಮನಗಳು ಹೇಳಿದ್ರು ಸಾಲದು. ವಿಶ್ವವನ್ನೇ ನೋಡಬೇಕು. ಎಲ್ಲ ಈ ಯುಗಾದಿ ಹಬ್ಬ ಮತ್ತೊಂದು ಜಾತ್ರೆಗಳು ಅದು ಇದೆಲ್ಲ ಮಾಡ್ತಾರೆ. ನಿಜವಾದ ಜಾತ್ರೆ ಮಾಡಬೇಕಾಗಿರೋದು ಈ ದಿನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರೋ ಜನ್ಮದಿನ ಮಾಡಬೇಕು. ಪ್ರತಿಯೊಬ್ಬ ಜಾತಿಯವರು ಜನಾಂಗದವರು ಮಾಡಬೇಕು. ಬರೀ SC ST ಅವರಿಗೆಲ್ಲ ಮೀಸಲಾತಿ. ಪ್ರತಿ ಜಾತಿ ಜನಾಂಗದವರು ಈ ದಿನ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡಿದರೆ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ವಿ ಶ್ರೀರಾಮ್ನವರು ಅಧ್ಯಕ್ಷತೆಯಲ್ಲಿ ಈ ದಿನ ಏನು ಸುಮಾರು 106 ಜನ ಭಾಗವಹಿಸಿ ನಮ್ಮ ಸರ್ಜಾಪುರ ಆಟದ ಮೈದಾನದಲ್ಲಿ ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ಮಾಡೋದು, ಅನ್ನದಾನ, ಮಜ್ಜಿಗೆ, ಪಾನಕ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಈ ದಿನ ಶ್ರೇಷ್ಠತೆಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸಂಜೆ 6 ಗಂಟೆಗೆ ಮುಗ್ಗಿನ ಪಲ್ಲಕ್ಕಿಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಊರಿನ ಮುಖಂಡರು ಎಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೆ ಅಂತೇಳಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯ ಅಂತ ಸೇವಾ ಟ್ರಸ್ಟ್ ವತಿಯಿಂದ 133ನೇ ಅಂಬೇಡ್ಕರ್ ಜಯಂತಿಯನ್ನು ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನ ಸರ್ಜಾಪುರದಲ್ಲಿ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡಿದ್ದೇವೆ. ಈ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡೋದಕ್ಕೆ ಸರ್ಜಾಪುರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು, ಸರ್ಜಾಪುರ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲ ಎಲ್ಲ ಹಿರಿಯರು, ಹೋರಾಟಗಾರರು, ಸಮಾಜ ಚಿಂತಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದೆ. ಜೈ ಹಿಂದ್, ಜೈ ಭೀಮ್. ಜನ್ಮದಿನವನ್ನು ಕಟ್ಟೆ ಪ್ರಜೆನೂ ಕೂಡ ಇವತ್ತು ಆಚರಿಸಬೇಕು. ಯಾಕಂದರೆ ಬಾಬಾ ಸಾಹೇಬರು ಕಟ್ಟೆ ಪ್ರಜೆಗೂ ವಿದ್ಯಾಭ್ಯಾಸ ಸರಬೇಕು. ಮಾರ್ಚ್ 20ರಂದು ಓಟಿನ ಹಕ್ಕು ಕೊಟ್ಟಂಥ ಅಸ್ಪೃಶ್ಯರಿಗೆ ಓಟರನ್ನು ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬರು ಇವತ್ತು ನಾವೆಲ್ಲರನ್ನು ಮರೆಸಬೇಕು. ಯಾವ ಹಬ್ಬ ಹರಿದಿನ ನಮಗೆ ಮುಖ್ಯವಾದದ್ದಲ್ಲ. ಬಾಬಾ ಸಾಹೇಬರು ಹುಟ್ಟಿದ ದಿನ ನಮಗೆ ಅತಿ ಮುಖ್ಯವಾದಂಥ ಹುಟ್ಟಿದ ದಿನ ಮತ್ತು ಜಾತ್ರೆ ಇದೆಲ್ಲ ಇರೋದರಿಂದ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಮಹಿಳಾ ಮನೆಗಳು ಹೊಸದಾಗಿ ಒಂದು ಮಾತಾ ರಮಾಬಾಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಒಂದು ಸಂಘವನ್ನು ಕಟ್ಕೊಂಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಬಾಬಾ ಸಾಹೇಬ್ರ ಆಶೀರ್ವಾದ ಇರಲಿ, ಮಾತಾ ರಮಾಬಾಯಿ ಆಶೀರ್ವಾದ ಇರಲಿ. ಏನಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಇದೆ, ಈ ಟ್ರಸ್ಟಿನ ಮುಖಾಂತರ ಅವರಿಗೆ ಅಭಿವೃದ್ಧಿಗಾಗಿ ನಮ್ಮ ಟ್ರಸ್ಟಿನ ಏನನ್ನ ಸಹಾಯ ಮಾಡಬೇಕಂತ ನಮ್ಮ ಸಂಘದ ಅಧ್ಯಕ್ಷರಲ್ಲೂ ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಮತ್ತು ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಭೀಮ್. ಸಮಸ್ತ ನಾಡಿನ ಜನತೆಗೆ 133ನೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಇಂದು ಬೆಳಗ್ಗೆ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಂಬೇಡ್ಕರ್ ದಿನಾಚರಣೆ ಆಚರಣೆ ಮಾಡಿದ್ದೆವು. ಈಗ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರು, ಸರ್ಜಾಪುರ ಗ್ರಾಮಸ್ಥರು ಸೇರಿ ಇವತ್ತು ಇಲ್ಲಿ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಇದಕ್ಕೆ ಬಂದಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಹೃದಯದ ಧನ್ಯವಾದಗಳು. ಏನಿವತ್ತಿಲ್ಲಿ ಮಹಿಳಾ ಮನೆಗಳು ಸೇರಿದ್ದಾರೆ, ಇವತ್ತಿಲ್ಲಿ ನಾವು ಸೇರಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಆಸೆಯಂತೆ ಇವತ್ತು ನಾವು ಓಟ್ ಹಾಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅವರೇ. ಇವತ್ತು ನಾವು ಮೂಲಭೂತ ಸೌಕರ್ಯಗಳು ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅವರೇ. ಇವತ್ತು ನಮ್ಗೆ ಅವರು ಇದನ್ನೆಲ್ಲ ಪಡ್ಕೊಳ್ಳೋಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಪಡ್ಕೊಂಡು ಇವತ್ತು ಈ ಅವರ ಒಂದು ಜನ್ಮ ದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಏನಕ್ಕೂ ಸಾಲಲ್ಲ. ಅವರು ಇದನ್ನೆಲ್ಲ ಮಾಡಿ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿರೋದು
ಅಸ್ಪೃಶ್ಯತೆ ಹೋಗಬೇಕು, ಸಾಕ್ಷರತೆ ಮೊಳಗಬೇಕು. ಯಾವತ್ತು ಸಾಕ್ಷರತೆ ಮೊಳಗುತ್ತೆ, ಯಾವತ್ತು ಅನಕ್ಷರತೆ ತೊಲಗುತ್ತೆ, ಯಾವತ್ತು ಜಾತಿವಾದ ತೊಲಗುತ್ತೆ, ಅವತ್ತು ನನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಸಮಾನತೆ, ಅದನ್ನು ಎಲ್ಲರೂ ಪಡ್ಕೊಳ್ಳಿ. ಶಿಕ್ಷಣ ಪಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಸಿಕ್ಬಿಡುತ್ತೆ. ದಯವಿಟ್ಟು ಎಲ್ಲರೂ ಬೆಳಗ್ಗೆನೂ ನಾನು ಹೇಳಿದ್ದೆ, ಒಂದು ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಶಿಕ್ಷಣವನ್ನು ಕೊಡಿ. ಮುಂದಿನ ಪೀಳಿಗೆಗೆ ಶಿಕ್ಷಣನೇ ಎಲ್ಲ. ಶಿಕ್ಷಣ ಪಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಮಕ್ಕಳು ಲೀಡರ್ಸು ಆಗ್ತಾರೆ, ಜ್ಞಾನನೂ ಬೆಳೆಯುತ್ತೆ. ಅಂಬೇಡ್ಕರ್ ಅವರ ಕನಸಿನಂತೆ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಳ್ಳೋಣ, ಶಿಕ್ಷಣವನ್ನು ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ, ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯ. ಸಮಸ್ತ ನಾಡಿನ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೂ ಬೆಳಗ್ಗೆ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಬೆಳಗ್ಗೆ ಮತ್ತು ಈಗ ನಮ್ಮ ಸರ್ಜಾಪುರ ಅಂಬೇಡ್ಕರ್ ಟ್ರಸ್ಟಿಂದ ಇಲ್ಲಿ ಕಾರ್ಯಕ್ರಮಗಳು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಬಂದು ಸದಸ್ಯರು ಯಶಸ್ವಿಯಾಗಿ ನಾವು ಸರ್ಜಾಪುರದ ಹಿರಿಯ ನಾಯಕರು ಎಲ್ಲರೂ ಬಂದು ಅವರೆಲ್ಲರಿಗೂ ದೇಶ ಕಂಡ ಅಪ್ರತಿಮ ನಾಯಕ, ಈ ಒಬ್ಬ ದಲಿತ ನಾಯಕನಾಗಿ ಇಡೀ ದೇಶಕ್ಕೆ ಸಮಾನತೆಯನ್ನು ಸಾರುವುದರ ಮುಖಾಂತರ ಇಡೀ ದೇಶಕ್ಕೆ ಲಿಖಿತ ರೂಪದಲ್ಲಿ ಬೃಹತ್ತರವಾದಂತಹ ಸಂವಿಧಾನವನ್ನು ನಮಗೆ ಸಮರ್ಪಣೆ ಮಾಡಿ ಈ ದೇಶದ ಕಾನೂನನ್ನು ಯಾವ ರೀತಿ ನಾವೆಲ್ಲರೂ ನಡ್ಕೊಳ್ಬೇಕು ಅನ್ನೋ ಒಂದು ಮಾರ್ಗಸೂಚಿಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸರ್ಜಾಪುರದಲ್ಲಿ ಭಾಳ ಸಡಗರದಿಂದ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಹಾಗೂ ಏನು ಮಹಿಳಾ ಸಂಘಟನೆಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲೂ ಸಹ ಹೂವಿನ ಪಲ್ಲಕ್ಕಿ ಮೆರವಣಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮೆರವಣಿಗೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ಪತ್ರಕರ್ತರು ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪುಷ್ಪ ನಮನದಲ್ಲಿ ಭಾಗವಹಿಸಿದ್ದೀರಾ. ನಿಮಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂಬೇಡ್ಕರ್ ಅವರ ಜಯಂತಿಯನ್ನು 133ನೇ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇವತ್ತು ವಿಶ್ವಸಂಸ್ಥೆ 1 ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂದರೆ ಅಲ್ಲಿ ವರ್ಣ ಭೇದ ಇದೆ, ಹಿರಿಯರು ಮತ್ತು ಕಪ್ಪು ಜನಾಂಗ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಏಪ್ರಿಲ್ 1ನೇ ತಾರೀಕಿಂದ ಹಿಡಿದು ಏಪ್ರಿಲ್ 30ನೇ ತಾರೀಕುವರೆಗೂ ವಿಶ್ವಸಂಸ್ಥೆ ಒಂದು ಸರ್ವೆಯನ್ನು ಮಾಡ್ತಾಯಿದೆ. ಯಾಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ಅವರು ಈ ದೇಶದಲ್ಲಿ 1935 ಏಪ್ರಿಲ್ 1ನೇ ತಾರೀಕು ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ತೆಗೆದ್ರು? ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಗಾಂಧೀಜಿಗೆ ಅದರ ವಾಸನೆಯನ್ನು ಗೊತ್ತಿಲ್ಲ. ರೂಪಾಯಿ ಸಮಸ್ಯೆ ಬಗ್ಗೆ ಪ್ರಬಂಧವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು PhDಯನ್ನು ಪಡ್ಕೊಂಡು ಈ ದೇಶದಲ್ಲಿ ನೋಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರಬೇಕಾಗಿತ್ತು. ಜಾತಿ ವ್ಯವಸ್ಥೆ ಕಾರಣಕ್ಕಾಗಿ ಗಾಂಧೀಜಿ ಫೋಟೋವನ್ನು ಹಾಕಿದ್ದಾರೆ. ಆಮೇಲೆ ಮೊದಲನೇದಾಗಿ ದೇಶದಲ್ಲಿ ತಿಳ್ಕೊಬೇಕಾಗಿರೋಂಥದ್ದು ವಿಚಾರವೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ್ ಲಾ ಕಾನೂನನ್ನು ಪದವಿಯನ್ನು ಪಡೆದಂಥ ಏಕೈಕ ಇಡೀ ಪ್ರಪಂಚದಲ್ಲಿ ಕಾನೂನು ತಜ್ಞ ಅಂತ ಹೆಸರಂತ ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇವತ್ತು ಕೋರ್ಟ್ಗಳಲ್ಲಿ ಇಕ್ತಾ ಇಲ್ಲ. ಕಾರಣ ಏನಂದರೆ ಜಾತಿ ವ್ಯವಸ್ಥೆ ಕಾರಣ. ಇದನ್ನು ಮನವರಿಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸೀಮಿತ ಆಗಿಲ್ಲ. 1125ನೇ ಜಯಂತಿಯನ್ನು ವಿಶ್ವಸಂಸ್ಥೆ ಸರ್ವೆ ಮಾಡಿದಾಗ ಜಗತ್ತಲ್ಲಿ ಯಾರಾದರೂ ಒಬ್ಬ ಜ್ಞಾನಿ ಇದ್ದಾರೆ ಅಂದರೆ, ಒಬ್ಬ ನಾಲೆಡ್ಜ್ ಪರ್ಸನ್ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದಲ್ಲೇ ದಾಖಲೆಯನ್ನು ಪಡೆದಂಥ ಏಕೈಕ ನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವರು ನಾಲೆಡ್ಜ್ ಡೇ ಅಂತೇಳಿ ಇವತ್ತು ವಿಶ್ವಸಂಸ್ಥೆ ಆಚರಣೆ ಮಾಡ್ತದೆ, ಈಗಲೂ ಪ್ರೆಸೆಂಟ್ ಮಾಡ್ತಾಯಿದ್ರೆ. ಅಂಥ ವ್ಯಕ್ತಿ ದೇಶದಲ್ಲಿ ಹುಟ್ಟಿ ಇವತ್ತು ಚುನಾವಣೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೆ ಓಟಿನ ಅಧಿಕಾರವನ್ನು ತಂದು ಕೊಟ್ಟರು.
ಅದರ ಸಮಾನತೆಯನ್ನು ತಂದುಕೊಟ್ಟಿದ್ದಾರೆ. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅವರು ಓಟನ್ನು ಕೇಳಿದ್ದಕ್ಕಾಗಿ ಅವರು 27 ವರ್ಷ ಜೈಲಿಗೆ ಹಾಕ್ತಾರೆ. ತನ್ನ ಮಗಳು, ತನ್ನ ಹೆಂಡತಿ 27 ವರ್ಷ ಆ ಕಪ್ಪು ಜನಾಂಗವನ್ನು ಸಂಘಟನೆ ಮಾಡಿ ಅವರು 28ನೇ ವರ್ಷಕ್ಕೆ ದಕ್ಷಿಣ ಆಫ್ರಿಕಾದ ಪ್ರೆಸಿಡೆಂಟ್ ಆದಾಗ ಈ ದೇಶಕ್ಕೆ ನೆಲ್ಸನ್ ಮಂಡೇಲಾ ಅವರು ಬಂದಿದ್ದು ಯಾಕೆ ಅಂದರೆ ಒಂದು ರಕ್ತ ಹನಿಯನ್ನು ಚೆಲ್ಲದೆ ಈ ದೇಶಕ್ಕೆ ಓಟಿನ ಅಧಿಕಾರವನ್ನು ಕೊಡಿಸಿದ್ರು. ಈ ದೇಶದ ಮೂಲಭೂತ ಇರುವಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ನೆಲ್ಸನ್ ಮಂಡೇಲಾ ಅವರು ದೇಶಕ್ಕೆ ಬಂದು ಸಂವಿಧಾನವನ್ನು ತಗೊಂಡೋಗಿರುವಂಥ ಕೀರ್ತಿ ಇದೆ. ಆಮೇಲೆ ಅಮೇರಿಕ ಪ್ರೆಸಿಡೆಂಟ್ ಒಬಾಮಾ ಅವರು ಕೂಡ ಸಂವಿಧಾನವನ್ನು ತಗೊಂಡೋಗಿರೋ ದಾಖಲೆ ಇದೆ. ಇಂಥ ಮಹಾನ್ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟಿರೋದು ಒಂದು ನಮಗೆ ಸೌಭಾಗ್ಯ. ನಾವೆಲ್ಲರೂ ಭಾಗ್ಯವಂತರು. ಇವತ್ತು ಸಂವಿಧಾನದಲ್ಲಿ ಅನುಚ್ಛೇದ 17ನ್ನು ಸೇರಿಸಿ ಇವತ್ತು ಅಸ್ಪೃಶ್ಯತೆ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥ ದಾಖಲೆ ಅದು ಬಾಬಾ ಸಾಹೇಬ್ರಿಗೆ ಸಲ್ಲುತ್ತೆ. ಅಂಥ ಪುಣ್ಯಾತ್ಮನ ಜಯಂತಿಗೆ ನಾವೆಲ್ಲರೂ ಭಾಗವಹಿಸಿರೋದು ನಾವೆಲ್ಲರೂ ಧನ್ಯವಾದ.